ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಶಾವಿಗೆ ಹೆಸರುಬೇಳೆ ಪಾಯಸ ರೆಸಿಪಿ ಶೇರ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು 1-2 ಕಪ್ ಶಾವಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಶಾವಿಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಥವಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಶಾವಿಗೆ ಗೋಲ್ಡನ್ ಕಲರ್ ಬಂದಾದಮೇಲೆ ಅದನ್ನು ಸಪ್ರೇಟ್ ಪಾತ್ರೆಗೆ ಹಾಕಿ ಎತ್ತಿಡಬೇಕು. ನೆಕ್ಸ್ಟ್ ಯೂಸ್ ಮಾಡ್ಕೋತೀವಿ. ಅದು ಯಾವ ಕಲರ್ ಬಂದಿದೆ ಅಂದರೆ ಈಗ ತೋರಿಸ್ತೀವಿ ನೋಡಿ, ಆ ಕಲರ್ ಬರೋವರೆಗೂ ಹುರ್ಕೋಬೇಕು. ಶಾವಿಗೆ ಹುರ್ಕೊಂಡಿರೋದು ಗೋಡಂಬಿ ದ್ರಾಕ್ಷಿ ಎಣ್ಣೆಲಿ ಹುರ್ಕೊಂಡೈತೆ, ತುಪ್ಪದಲ್ಲಿ ಹುರ್ಕೊಂಡಿದ್ದಾರಂತೆ. ಅದೇ ತುಪ್ಪಕ್ಕೆ ಹೆಸರುಬೇಳೆ ಹಾಕ್ಬಿಟ್ಟು ಹುರ್ಕೊತಾ ಇದ್ದಾರೆ. ಎಷ್ಟು ಹಾಕಿದೆಯಾ? 3 ಸ್ಪೂನ್ ತುಪ್ಪ ಹಾಕಿದೆ. ಗೋಡಂಬಿ ದ್ರಾಕ್ಷಿ ಕರೆದಿದ್ರೆ ಇಷ್ಟೆಲ್ಲ ಹತ್ರಲ್ಲೇ ಹುರ್ಕೋತಾ ಇದ್ದೀನಿ. ಇದು ಕೆಂಪಾಗಿ ಹುರ್ಕೋಬೇಕು ಹೆಸರುಬೇಳೆ. ಶಾವಿಗೆ ಹುರ್ಕೊಂಡಿರೋದು, ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿರೋದು. ಹೆಸರುಬೇಳೆ ಗೋಲ್ಡನ್ ಕಲರ್ ಆದಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಬಿಡಿ. ಒಲೆ ಮೇಲೆ ಬಿಟ್ಟರೆ ಸೀದೋಗ್ಬಿಡುತ್ತೆ. ನಮ್ಮ ಹಾಗೆ ಮಾಡಿತ್ತು. 1:30 ಬೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಕರ್ಗಕ್ಕಿಟ್ಟಿದ್ದಾರೆ. ಇನ್ನೊಂದು ಕಡೆ ಶಾವಿಗೆ ಹುರ್ಕೊಂಡಿರೋ ಶಾವಿಗೆಗೆ ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದಾರೆ. ಹೆಸರುಬೇಳೆನ ಬೇಯಕ್ಕಿಡ್ತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕಿ. ಎಷ್ಟು ವಿಷಲ್ ಕೂಗಿಸ್ಕೋತೀಯ? 2. ಇದು ಶಾವಿಗೆ ಬೆಂದಿದೆ. ಈಗ ಹೆಸರುಬೇಳೆ ಬೇಯಕ್ಕಿಟ್ಟಿದ್ದೀವಿ. ಇದು ಬೆಲ್ಲ ಕರ್ಗಕ್ಕಿಟ್ಟಿರೋದು. ಒಂದು ಸ್ವಲ್ಪ ಇದೆ, ಕರಗಬೇಕದು. ಕಾಯಿ ಹಾಕೊಂಡು ರುಬ್ಕೋತಾ ಇದ್ದೀನಿ. ಈಗ ಬೆಲ್ಲ ಕರಗಿದೆ. ಅದನ್ನು ಬೇಯಿಸಿರೋ ಶಾವಿಗೆಗೆ ಸವಸ್ಕೊಂಡು ಹಾಕೋತಾ ಇದ್ದಾರೆ. ಹೆಸರುಬೇಳೆ, ಬೆಂದಿರೋ ಹೆಸರುಬೇಳೆ ಅದನ್ನು ಹಾಕೋತಾ ಇದ್ದೀವಿ. ಇದನ್ನು ಈಗ ಶಾವಿಗೆ ಬೇಯಿಸ್ಕೊತಿರೋ ಶಾವಿಗೆಗೆ ಹಾಕೋಬೇಕು. ಶಾವಿಗೆ ಎಲ್ಲ ಬೆಂದಿ, ಇದು ಹೆಸರುಬೇಳೆ ಎಲ್ಲ ಪೂರ್ತಿ ಬೆಂದಿದೆ, ಮೆತ್ತಗಾಗಿದೆ. ಈಗ ಅದನ್ನು ಶಾವಿಗೆಗೆ ಹಾಕೋತಾ ಇದ್ದೀವಿ. ಶಾವಿಗೆ ಇರೋ ನೋಡ್ಕೋಬೇಕು. ಕಾಯಿ ರುಬ್ಕೊಂಡಿರೋದು ಸೇರಿಸ್ತಾ ಇದ್ದೀವಿ. ತಿರುಗಿಸ್ತಾ ಇರ್ಬೇಕು. ಹಿಂಗೆ ಒಂದಿಟ್ಟು ಹೋಗ್ತದೆ. ಶಾವಿಗೆ ಹೆಸರುಬೇಳೆ ಪಾಯಸ ರೆಡಿ ಆಗ್ತಾ ಇದೆ. ನಾವು ಈ ಪಾಯಸನ ವರಮಹಾಲಕ್ಷ್ಮಿಯ ಹಬ್ಬದ ಸ್ಪೆಷಲಾಗಿ ಮಾಡಿದ್ವಿ. ಈಗ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕೋತಾ ಇದ್ದೀವಿ. ಇನ್ನೊಂದೆರಡು ಕುದ್ರೆ ಆಯಿತು. 10 ಏಲಕ್ಕಿ ಕಾಯಿ,
ನಜ್ಜಿಬಿಟ್ಟು ಈಗ ಕೊನೆಯಲ್ಲಿ ಹಾಕ್ತಾರೆ. ಕುದಿತಿರೋ ಪಾಯಸಕ್ಕೆ ಏಲಕ್ಕಿ ಜಜ್ಜಿರೋ ಏಲಕ್ಕಿ ಕಾಯಿ ಹಾಕ್ತಾರೆ. ಪಾಯಸ ತಿರುಗಿಸ್ಕೊತಾ ಇರಬೇಕು. ತಳ ಇಟ್ಕೊ ಏಲಕ್ಕಿ ಹಾಕಿದ್ಮೇಲೆ ಒಂದು 60 ಸೆಕೆಂಡ್ಸ್ ಬಾಯ್ಲ್ ಮಾಡ್ಕೋಬೇಕು. ಅದಾದರೆ ಪಾಯಸ ರೆಡಿ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.